ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದ ಮೈನ್ ವಿಡಿಯೋ. ಓಕೆ, ಈ ಒಂದು ವಿಡಿಯೋ ನೀವು ಆಗಲೇ ತಮ್ಮನೇಲಿ ನೋಡಿ ಬಂದಿರ್ತೀರ. ಅಬೌಟ್ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಮಾತ್ರ ಆಗಿರ್ತದೆ. ಬೇರೆ ಯಾರಾದರೂ ಕೋರ್ಸಸ್ ನೋಡ್ತೈತಂದ್ರೆ ಸ್ಕಿಪ್ ಮಾಡ್ಕೋಬೋದು. ಸರಿ, ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಅಂತ ಹೇಳಿದೆ. ನಾ ಹಿಂದೆ ಹೇಳ್ತಾ ಇದ್ದೆ, ಕೌನ್ಸಿಲಿಂಗ್ ನಡೆಯುವಾಗ ಇಂಜಿನಿಯರ್ ಸ್ಟೂಡೆಂಟ್ಸು ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿತ್ತಂದರೆ ಮುಂದೆ ನಿಮಗೆ ಎಲ್ಲ ಥರದ ನೋಟ್ಸ್ಗಳನ್ನು ಫ್ರೀಯಾಗಿ ಏನು ಮಾಡ್ತೀನಿ ಅಂತಂದರೆ ನಿಮಗೆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದೆ. ಜಸ್ಟ್ ಇಲ್ಲಿ ಈ ಥರ ನೋಟ್ಸ್ ಸೆಂಡ್ ಮಾಡೋಕ್ಕೆ ನಿಮಗೆ ಮುಂದೆ ಬರ್ತಾ ನಿಮಗೆ ಗೊತ್ತಿರ್ತದೆ, ಇದಕ್ಕೋಸ್ಕರನೇ ದುಡ್ಡು ಮಾಡ್ತಾರೆ. ಬಟ್ ನಿಮಗೆ ಫ್ರೀಯಾಗಿ ಎಲ್ಲನೂ ಕೂಡ ನೋಟ್ಸ್ ಸೆಂಡ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಹಂಗಾಗಿಬಿಟ್ಟು ಈಗಾಗಲೇ ಕಾಲೇಜ್ ಸ್ಟಾರ್ಟ್ ಆಗಿದೆ. ಎಷ್ಟೋ ಹುಡುಗರು ಅಲ್ಲಿ ಸರ್ಚ್ ಮಾಡ್ತಿರ್ತಾರೆ, ಎಷ್ಟೊಂದು ಕಡೆ ಸಿಕ್ಕಿರ್ತವೆ. ಆದರೂ ಕೂಡ ನಮ್ಮ ಗ್ರೂಪಲ್ಲಿ ಕೂಡ ಹಾಕಿ ಹೇಳ್ತೀನಿ ಅಂದಿದ್ನಲ್ಲ. ಸೊ ಹಂಗಾಗಿಬಿಟ್ಟು ನಿಮಗೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಎಲ್ಲ ಬ್ರ್ಯಾಂಚ್ಗೂ ಕೂಡ ಯೂಸ್ ಆಗುವಂಥದ್ದು ಟೆಲಿಗ್ರಾಮಲ್ಲಿ. ಓಕೆ, ಕಾಣಿಸ್ತಿದೆ ನೋಡಿರಿ. ಬೇಕಾದರೆ ಟೆಲಿಗ್ರಾಮ್ನ ನಿಮಗೆ ಕಾಮೆಂಟ್ ಸೆಕ್ಷನ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲಾದರೂ ಒಂದು ಕಡೆ ಸಿಗ್ತದೆ. ಒಂದು ಟೈಮ್ ನೋಡ್ಕೊರಿ. ಇಂಜಿನಿಯರಿಂಗ್ ಬ್ಯಾಚ್ 2024-28 ಕೊಟ್ಬಿಟ್ಟು ಆ ಲಿಂಕ್ನ ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ಟೆಲಿಗ್ರಾಮ್ ಜಾಯ್ನ್ ಆಗಿರಿ. ಇಲ್ಲಿ ಎಷ್ಟು ನೋಡಿರಿ, ಒಂದೇ ದಿನಕ್ಕೆ ಇಷ್ಟೊಂದೆಲ್ಲ ನಿಮ್ಗೆ ಏನಾಯಿತು ಅಂತಂದರೆ ನೋಟ್ಸ್ನ ಸೆಂಡ್ ಮಾಡಿದ್ದೀನಿ. ಆ್ಯಂಡ್ ನಿಮಗೆ ಮುಂದೆ ಓಕೆ ಬರ್ತಾ ನಿಮಗೆಲ್ಲನೂ ಕೂಡ VTU ಅಪ್ಡೇಟ್ ಬರ್ತದೆ. ಆ್ಯಂಡ್ ಅಂದರೆ ನಿಮ್ಗೆ ಇಂಜಿನಿಯರ್ ತಕ್ಕಂಗೆ ಕೆಲವೊಂದಿಷ್ಟು ಸ್ಕೀಮ್ಸ್ ಬರ್ತವೆ, ಎಲ್ಲನೂ ಕೂಡ ಈ ಒಂದು ಚಾನಲಲ್ಲಿ ಬರ್ತಾ ಇರ್ತವೆ. ಸೊ ಹಂಗಾಗಿಬಿಟ್ಟು ಟೆಲಿಗ್ರಾಮ್ ಹೋಗಿ ಜಾಯ್ನ್ ಆಗಿರಿ. ಆ್ಯಂಡ್ ನಿಮ್ಗೆ ಇಂಜಿನಿಯರಿಂಗ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನೇನೆಲ್ಲ ಮಾಡಬೇಕು, ಕೆಲವೊಂದಿಷ್ಟು ಅಂದರೆ ಇಂಜಿನಿಯರಿಂಗ್ ಮಾಡಿದ ತಕ್ಷಣ ಇವು ಮಾಡಲೇಬೇಕಾಗಿರ್ತದೆ. ಅದೆಲ್ಲನೂ ಕೂಡ ನೆಕ್ಸ್ಟ್ ಬರುವಂಥದ್ದು ಮುಂದೆ ವಿಡಿಯೋದಲ್ಲಿ ಹೇಳೋಣ. ಸದ್ಯಕ್ಕೆ ಒಂದು ಇನ್ಫಾರ್ಮೇಷನ್ ಹೇಳ್ಬೇಕಾಗಿತ್ತು. ಏನಂತಂದರೆ ನಿಮಗೆ ಇಂಜಿನಿಯರಿಂಗ್ ಯಾರೆಲ್ಲ ಮಾಡಿದ್ರು, ಓಕೆ ಬೇರೆ ಏನೋ ಈ ಕೋರ್ಸ್ಗಳದ್ದು ಹೇಳ್ತಿಲ್ಲ. BS ನರ್ಸಿಂಗ್ ಸ್ಟೂಡೆಂಟ್ಸ್ ಆಗಿತ್ತು ಅಂತಂದರೆ ಇನ್ನೊಂದು ಚಾನಲ್ ಇದೆ, ಬೇಕಾದರೆ ಆ ಚಾನಲಲ್ಲಿ ಸ್ವಲ್ಪ ಸದ್ಯಕ್ಕಂತರೂ ಏನಿದೆ ಅಂತಂದರೆ ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕಂತ ಪ್ಲ್ಯಾನ್ ಅದ. ಸೊ ಹಂಗಾಗಿಬಿಟ್ಟು ನೋಡೋಂಗಿತ್ತು ಅಂದರೆ ಒನ್ ಟೈಮ್ ನೋಡ್ಕೋಬೋದು. ಓಕೆ, ರಿಮೈನಿಂಗ್ ಎಲ್ಲರೂ ಕೂಡ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಈ ಒಂದು ಟೆಲಿಗ್ರಾಮ್ ನಿಮಗೆ ಮಸ್ಟ್ ಯೂಸ್ ಆಗುತ್ತೆ. ಈಗಾಗಲೇ 1500 ಸ್ಟೂಡೆಂಟ್ಸ್ ಇದ್ದಾರೆ. ಅಲ್ಲಿ ಕಾಣಿಸ್ತಿದೆ ನೋಡಿರಿ, 1554 ಜನ ಅಂತ ಏನು ಕಾಣಿಸುತ್ತೆ, ಅಷ್ಟು ಜನ ಇದ್ದಾರೆ. ಮುಂದೆ ಓಕೆ, ನಾನಷ್ಟೇ ಅಲ್ಲ, ಬೇಕಾದರೆ ಬೇರೆ ಒಂದು ಸ್ಟೂಡೆಂಟ್ಸು ಕೂಡ ಈ ಒಂದು ಗ್ರೂಪಲ್ಲಿ ನೀವು ಕೂಡ ಸೆಂಡ್ ಮಾಡ್ಬೋದು. ಓಕೆ, ನಿಮ್ಮ ಫ್ರೆಂಡ್ಸು ಕೂಡ ಯಾರಾದರೂ ಕೇಳ್ತಿರ್ತಾರೆ, ಎನಿವನ್ ಹ್ಯಾವ್ ದಿಸ್ PDF ಅಂತ ಕೇಳ್ತಂದ್ರೆ ನಿಮ್ಮ ಹತ್ರ ಇದ್ದಿತ್ತಂದರೆ ಸೆಂಡ್ ಮಾಡಿರಿ, ಅವರು ಕೂಡ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿಬಿಟ್ಟು ಅಂದರೆ ಟೋಟಲ್ ಏನಪ್ಪ ಅಂದರೆ ಎಲ್ಲ ಸ್ಟೂಡೆಂಟ್ಸು ಒಂದು ಕಡೆ ಕೂಡಾಕೊಂತ ಪ್ರಯತ್ನ ಅದ. ನೀವೆಲ್ಲನೂ ಕೂಡ ಜಾಯ್ನ್ ಆಗಿತ್ತಂದರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ನಿಮ್ಮ ಹತ್ರ ಇರಲಾರ್ದು PDF ಬೇರೆಯವ್ರ ಹತ್ರ ಇರ್ಬೋದು, ಅವ್ರ ಹತ್ರ ಇರುವಂಥದ್ದು ನಿಮ್ಮ ಹತ್ರ ಇರದೇ ಇರ್ಬೋದು. ಹಂಗಾಗಿಬಿಟ್ಟು ಶೇರ್ ಮಾಡ್ಕೋರಿ, ಗ್ರೂಪ್ನ ಚೆನ್ನಾಗಿ ಯೂಸ್ ಮಾಡ್ಕೋರಿ. ಓಕೆ, ಏನಾದರೂ ಅಪ್ಡೇಟ್ ಬಂದರೆ ಅಷ್ಟೇ ತಿಳಿಸ್ತಿರ್ತೀನಿ. ರಿಮೈನಿಂಗ್ ಏನಾದರೂ ಕೂಡ ಅಂದರೆ ನಿಮಗೆ ಕಾಲೇಜ್ ಕಡೆಯಿಂದ ಏನಾದರೂ ಬೇಕಿತ್ತಂತಂದರೆ ಈ ಒಂದು ಗ್ರೂಪಲ್ಲಿ ಆಸ್ಕ್ ಮಾಡಿ ಒನ್ ಟೈಮು. ಇನ್ ಕೇಸ್ ಸಿಕ್ಕರೆ ನಿಮ್ಗೆ ಬೆಟರ್. ಓಕೆ, ಸಿಗದೆ ಹೋಯ್ತು ಅಂತಂದರೆ ನಾನು ಕೂಡ ಮೆಸೇಜ್ ಮಾಡ್ಬೋದಾಗಿರ್ತದೆ. ಟೆಲಿಗ್ರಾಮಲ್ಲಿ ನಂದು ಕೂಡ ಕಾಂಟ್ಯಾಕ್ಟ್ ಸಿಗುತ್ತೆ. ಸರಿ, ಏನೇ ಆಗಲಿ, ಇಂಜಿನಿಯರಿಂಗ್ ಈಗ ಹೋಗಿ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತದೆ. ಇನ್ನು 4 ವರ್ಷ ಅದೇ ಕಾಲೇಜಲ್ಲಿ ಇರ್ತಾರೆ. ಯಾವ ಕಾಲೇಜ್ ಹಚ್ಚಿದ್ದೀರೋ ನಿಮಗೆ ಕೆಲವೊಂದಿಷ್ಟು ಅಂದರೆ ಎಕನಾಮಿಕಲ್ ನೀಡಬೇಕಾಗ್ತದೆ, ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳು ಬೇಕಾಗ್ತವೆ. ಅಂಥ ಟೈಮ್ ಒಳಗೆ ಈ ಒಂದು ಗ್ರೂಪ್ ಹೆಲ್ಪ್ಫುಲ್ ಆಗ್ಬೋದು. ಯಾಕಂದರೆ ಎಕನಾಮಿಕಲ್ ಅಂದರೆ ಯಾವ ಥರ ಬರ್ತಾರೆ ಅಂತ ಹೇಳ್ಬೋದು. ನಿಮಗೆ ಒಂದು ಸ್ಕಾಲರ್ಶಿಪ್ ಆಗಿರ್ಬೋದು. ಓಕೆ, ಕೆಲವೊಂದು ಟೈಮ್ ಪೂರಾ ಏನಾದರೂ ಅಂತಂದರೆ ಸ್ಟೂಡೆಂಟ್ಸ್ ಕಡೆಯಿಂದ ಏನಾದರೂ ಕೇಳಿರ ಅಂತ ಬೇಕಾದರೆ ಓಕೆ, ಈ ರೀತಿ ಏನಾದರೂ ಮಾಡೋಣಂತೆ. ಈ ಸದ್ಯಕ್ಕಂದ್ರೆ ಜಾಯ್ನ್ ಆಗಿರಿ, ಮುಂದೆ ಏನೇನಾಗುತ್ತೋ ನಿಮಗೆ ಬಿಡೋದು. ಓಕೆ, ಯಾಕಂದರೆ ಇಂಜಿನಿಯರಿಂಗ್ ಮಾಡಿದ್ದೆ ಇದೆ ಫಸ್ಟ್ ಟೈಮ್ ನಾನು. ಯಾಕಂದರೆ ಇಲ್ಲಿವರೆಗೂ ಬರೀ ನರ್ಸಿಂಗ್ ಸ್ಟೂಡೆಂಟ್ಸ್ ಇರ್ತಿದ್ರು. ಇವಾಗ ಇಂಜಿನಿಯರಿಂಗ್ ನಾನು ಅಷ್ಟೇ ಇರಲ್ಲ ಈಗ. ಅಂದರೆ ಇಂಜಿನಿಯರಿಂಗ್ ಅಂತ ತಕ್ಷಣ ನಿಮ್ಗೆ ಗೊತ್ತಿಲ್ಲ ಬ್ರದರ್, ನೀವೇನು ಅಲ್ಲಿ ಇರ್ತೀರ ಅಂತಂದು ಹೇಳ್ಬೋದು ನೀವು. ಓಕೆ, ಅಪ್ಡೇಟ್ ಗೊತ್ತಾಗುತ್ತೆ, ಬಟ್ ನಿಮ್ಗೆ ಇಂಜಿನಿಯರಿಂಗ್ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಲ್ಲ. ಬಟ್ ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಅಂತಂದರೆ ನಿಮ್ಮ ಸೀನಿಯರ್ಸ್, ಓಕೆ, ಒಂದು 2 ಇಯರ್ಸ್ ಆಗಲಿ ಫೈನಲ್ ಇಯರ್ ಇರುವಂಥದ್ದು, ಮತ್ತು ನಿಮಗಂತೂ 1 ವರ್ಷ ಸೀನಿಯರ್ ಇರೋದು ಎಲ್ಲರೂ ಕೂಡ ಒಂದು 4 ಜನಕ್ಕೆ ಅಲ್ಲಿ ಏನು ಮಾಡಿರ್ತೀನಿ, ಅಡ್ಮಿನ್ ಕೊಟ್ಟಿರ್ತೀನಿ. ಸೊ ಹಂಗಾಗಿಬಿಟ್ಟು ಅವ್ರು ನಿಮಗೆಲ್ಲನೂ ಕೂಡ ಅಪ್ಡೇಟ್ ಮಾಡ್ತಾರೆ. ಆ್ಯಂಡ್ ನಿಮಗೆಲ್ಲನೂ ಕೂಡ ಅಪ್ಡೇಟ್ ಹೆಂಗೆ ಸಿಗುತ್ತಪ್ಪ ಅಂತಂದರೆ ಇಲ್ಲಿ ಎಲ್ಲ ಅಂತಂದರೆ ಡಿಫ್ರೆಂಟ್ ಕಾಲೇಜಸ್ ಹುಡುಗರು ಇರ್ತಾರೆ. ಓಕೆ, ಒಂದು ಕಾಲೇಜಲ್ಲಿ ಏನೇನು ನಡೀತದೋ ಇನ್ನೊಂದು ಕಾಲೇಜವ್ರಿಗೆ ಗೊತ್ತಾಗುತ್ತೆ, ಯಾಕಂದರೆ ಮೆಸೇಜ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿಬಿಟ್ಟು ನೋಡಿರಿ, ನಿಮಗೆ ಅಂದರೆ ಫೋರ್ಸ್ ಏನೆಲ್ಲ ಜಾಯ್ನ್ ಆಗಿದ್ರೆ ಆಗ್ಬೋದು. ನಿಮ್ಗೆ ಈ ಥರ ನೋಟ್ಸ್ಗೆ ಅಥವಾ ಏನಾದರೂ ಬೇಕಂತಂದರೆ ಜಾಯ್ನ್ ಆಗಿರಿ. ಓಕೆ, ಅಷ್ಟೇ. ಸರಿ, ಸಾಧ್ಯ ಆದಷ್ಟು ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ. ಯಾಕಂದರೆ ಈ ಥರ ಒಂದು ಗ್ರೂಪ್ ಇದೆ, ಇಂಜಿನಿಯರಿಂಗ್ ಅಂತ ಇದೆ ಅಂತೆ. ಇದರಲ್ಲಿ ಯಾವ ಕೂಡ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತೆ, ಜಾಯ್ನ್ ಆಗೋಕ್ಕೆ ಹೇಳ್ರಿ. ವಿಡಿಯೋ ಅಂದರೆ ನಿಮ್ಗೆ ಏನಾದರೂ ಅನಿಸಿದರೆ ಶೇರ್ ಮಾಡಿರಿ. ಓಕೆ, ಸರಿನಾ? ಸರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.